ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಮುದ್ದು ಸೊಸೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಅಜ್ಜಿಗಂತೂ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ವಿದ್ಯಾ ಬಂದು ಇಲ್ಲಿ ಅಜ್ಜಿನ ಕಾಪಾಡಿರ್ತಾರೆ. ಲೇ ಶಿವರಾಮ, ನಿನ್ನೆ ಅಂತೂ ತುಂಬಾ ಸಾನೆ ವಿದ್ಯೆ ಮೇಲೆ ಖುಷಿ ಆಗ್ತೈತೆ ಕಣ್ಲ. ವಿದ್ಯಾ ಬಂದು ನಾನು ಕಾಪಾಡಿಲ್ಲ ಅಂದರೆ ನಾನು ಇಷ್ಟೊತ್ತವ ಉಳಿದ್ನೋ ಇಲ್ವೋ ಅಂತ ಇಲ್ಲಿ ಅಜ್ಜಿ ಹೇಳ್ತಾರೆ. ಆಗ ಶಿವರಾಮೇಗೌಡರು, ಅವ್ವ ಏನು ಮಾತಾಡ್ತಾ ಇದೆಯವ್ವ, ಬಾಯಿ ತಪ್ಪಿನೂ ಕೂಡ ಆ ರೀತಿ ಮಾತಾಡಬೇಡವ್ವ ನೀನು ಅಂತ ಹೇಳ್ತಾರೆ. ಅವ್ವ ಈಗ ಹೇಗಿದ್ಯಾ, ಚೆನ್ನಾಗಿದ್ಯಾ ತಾನೇ ಅಂತ ಇಲ್ಲಿ ಶಿವರಾಮೇಗೌಡರು ಹೇಳ್ತಾರೆ. ಚೆನ್ನಾಗಿದ್ದೀನಿ ಕಣ್ಲ ಶಿವರಾಮ, ನನಗೆ ನನ್ನ ಮುದ್ದು ಸೊಸೆ ವಿದ್ಯಾ ನನಗೆ ಟ್ರೀಟ್ಮೆಂಟ್ ಕೊಟ್ಟವಳಲ್ವಾ, ಈಗ ನಾನು ಹುಷಾರಾಗವನಿ ಅಂತ ಇಲ್ಲಿ ಅಜ್ಜಿ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಶಿವರಾಮೇಗೌಡರಿಗೆ ತುಂಬಾ ಖುಷಿ ಆಗುತ್ತೆ. ಶಿವರಾಮೇಗೌಡರು, ಲೇ ಗೋವಿಂದ, ಇವತ್ತು ಅಲ್ಲಿ ಮೀಟಿಂಗ್ ಇದೆಯಲ್ವಾ, ಆ ಕಾಲೇಜ್ ಹತ್ರ ಹೋಗ್ಬೇಕಲ್ವಾ ಅಂತ ಹೇಳ್ತಾರೆ. ಹೌದು ಕಣ ಅಂತ ಇಲ್ಲಿ ಗೋವಿಂದ ಕೂಡ ಶಿವರಾಮೇಗೌಡರು ಹೊರಡ್ತಾರೆ. ಈ ಕಡೆ ಅಜ್ಜಿ ಅಂತೂ ಯಾರು ಇಲ್ಲ ಸಮಯ ನೋಡಿಕೊಂಡು ವಿದ್ಯಾಗೆ ಕಾಲ್ ಮಾಡ್ತಾರೆ. ವಿದ್ಯಾ, ಏನು ಮಾಡ್ತಾ ಇದೆಯಾ ಕಣವ್ವ, ಚೆನ್ನಾಗಿದ್ದೀನವ್ವ, ನನ್ನ ಮನೆ ಮುದ್ದು ಸೊಸೆ ಕಣವ್ವ ನೀನು ಅಜ್ಜಿ ಹೇಳ್ತಾ ಇರ್ತಾರೆ. ಆಗ ವಿದ್ಯಾ, ನಾನು ಚೆನ್ನಾಗಿದ್ದೀನಿ ಅಮ್ಮಮ್ಮ, ನೀವು ಹೇಗಿದ್ದೀರಾ ಅಂತ ವಿದ್ಯಾ ಕೇಳ್ತಾರೆ. ಲೇ ವಿದ್ಯಾ, ನಿನ್ನ ಹೊಟ್ಟೆಲಿರೋ ಮಗ ಹೇಗೈತೆ, ಹುಷಾರಾಗಾಯ್ತು ತಾನೇ, ನೋಡು ನಮ್ಮ ಮನೆ ಮೊಮ್ಮಗ, ಅದು ಜೋಪಾನವಾಗಿ ನೋಡ್ಕೋಬೇಕು ಅಂತ ಈ ಕಡೆ ಅಜ್ಜಿ ಹೇಳ್ತಾರೆ. ಹ್ಞೂ ಅಜ್ಜಿ ಅಂತ ವಿದ್ಯಾ ಹೇಳ್ತಾರೆ. ನೋಡು ವಿದ್ಯಾ, ಕಾಲೇಜಿಗೆ ಹೋಗಿದ್ಯಾ, ಹೇಗಿದೆ ಕಾಲೇಜು ಅಂತ ಕೇಳ್ತಾರೆ. ಅಯ್ಯೋ ಅಮ್ಮಮ್ಮ, ತುಂಬ ಚೆನ್ನಾಗಿದೆ, ನಾನು ಡಾಕ್ಟ್ರ್ ಆಗಬೇಕು ಅಲ್ವಾ, ನೋಡಿ ನಾನು ಡಾಕ್ಟ್ರಾಗಿ ಆಮೇಲೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊತೀನಿ ಅಂತ ವಿದ್ಯಾ ಹೇಳ್ತಾರೆ. ನೀವು ಹೇಗಿದ್ದೀರಾ ಅಮ್ಮಮ್ಮ, ಈಗ ಹುಷಾರಾಗಿದ್ದೀರಾ ತಾನೇ ಅಂತ ವಿದ್ಯಾ ಕೇಳ್ತಾರೆ. ನಾನು ಚೆಂದಾಗಿದ್ದೀನಿ ಕಣವ್ವ, ನೀನು ಜೋಪಾನ ನೋಡು, ಕಾಲೇಜಿಗೆ ಹೋಗ್ತಾ ಬರ್ತಾ ಸ್ವಲ್ಪ ಹುಷಾರಾಗಿ ಹೋಗು, ಅಷ್ಟೇ ಅಲ್ಲ ನಿನ್ನ ಹೊಟ್ಟೆಯಲ್ಲಿ ಮಗ ಇರೋದು ಮರಿಬೇಡ ಕಣವ್ವ, ಜೋಪಾನ. ಸರಿ ಸರಿ, ಫೋನ್ ಇಡ್ಲಾ ಅಂತ ಈ ಕಡೆ ಅಮ್ಮ ಹೇಳ್ತಾರೆ. ಆಗ ಸರಿ ಅಂತ ವಿದ್ಯೆ ಹೇಳಿದಾಗ ಈ ಕಡೆ ಇಲ್ಲಿ ಮೋನ ಅಂತೂ, ಅತ್ತೆ ನಿಜವಾಗ್ಲೂ ನಮ್ಮ ವಿದ್ಯಾ ತುಂಬ ಒಳ್ಳೆಯವಳು, ಅವಳು ಏನು ತಪ್ಪು ಮಾಡಿಲ್ಲ, ಆದರೆ ಭದ್ರ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದವನು ಅರ್ಥನೇ ಆಗ್ತಾ ಇಲ್ಲ, ಆದಷ್ಟು ಬೇಗ ವಿದ್ಯಾ ನಮ್ಮ ಮನೆಗೆ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಇಲ್ಲಿ ಮೋನ ಹೇಳ್ತಾರೆ. ಆಗ ಅಜ್ಜಿ, ನೋಡು ಮೋನ, ಇದಕ್ಕೆಲ್ಲ ನಾನು ಒಂದು ಉಪಾಯ ಮಾಡಿವ್ನಿ, ನೋಡ್ತಾ ಇರು, ಆದಷ್ಟು ಬೇಗ ನಮ್ಮ ಮನೆ ಮುದ್ದು ಸೊಸೆ ಈ ಮನೆಗೆ ಬರ್ತಾಳೆ, ಶಿವರಾಮ್ಗೆ ನಾನೇ ಮಾತಾಡ್ತೀನಿ, ಇದು ಶಿವರಾಮನ ಕೈಯಲ್ಲಿದೆ, ಶಿವರಾಮ್ ಏನಾದರೂ ಮನಸ್ಸು ಮಾಡಿದರೆ ಖಂಡಿತವಾಗ್ಲೂ ನಿನ್ನೆ ಚೆಲುವ ಬಂದ ನೋಡು, ಚೆಲುವ ಮಾತಾಡಿದ್ದು ಅರ್ಥ ಇದೆ, ಆದಷ್ಟು ಬೇಗ ನಮ್ಮ ಮನೆ ಮುದ್ದು ಸೊಸೆ ಈ ಮನೆಗೆ ಬರ್ತಾಳೆ, ನೋಡ್ತಾ ಇರು ಅಂತ ಅಮ್ಮಮ್ಮ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಮೋಹನಗೆ ತುಂಬಾ ಖುಷಿ ಆಗುತ್ತೆ. ಅತ್ತೆ ನೀವು ಹೇಳ್ದಾಗೆ ಆದರೆ ನನಗಷ್ಟೇ ಸಾಕು, ನಮ್ಮ ವಿದ್ಯಾ ಇಲ್ಲೇ ಇರಬೇಕು, ಅವಳು ಹೊಟ್ಟೆಲಿರೋ ಮಗನ ನಾವು ಜೋಪಾನವಾಗಿ ನೋಡ್ಕೋಬೇಕು ಅಂತ ಮೋಹನ ಹೇಳ್ತಾರೆ. ಹೌದು ಕಣೆ, ನನಗೂ ಕೂಡ ಅದೇ ಆಸೆ, ಹಾಗೆ ಆಗುತ್ತೆ, ನೀನೇನು ಯೋಚನೆ ಮಾಡಬೇಡ ಅಂತ ಅಮ್ಮಮ್ಮ ಹೇಳ್ತಾರೆ. ರಾಮೇಗೌಡರು ಮತ್ತು ಭದ್ರ ಇಬ್ಬರು ಕೂಡ ಕಾಲೇಜ್ಗೆ ಹೋಗಿರ್ತಾರೆ. ಅಲ್ಲಿ ಕಾಲೇಜ್ಗೆ ಹೋದಾಗ ಎಲ್ಲರೂ ಕೂಡ ಎದ್ದು ನಿಂತು ಚಪ್ಪಾಳೆ ತಟ್ತಾರೆ. ಆಗ ಶಿವರಾಮೇಗೌಡರಿಗೆ ತುಂಬಾ ಖುಷಿ ಆಗುತ್ತೆ, ಎಲ್ರಿಗೂ ನಮಸ್ಕಾರ ಮಾಡ್ತಾರೆ. ಆಗ ಎಲ್ಲರೂ ಕೂಡ ಇಲ್ಲಿ ಶಿವರಾಮೇಗೌಡರನ್ನ ಹೊಗಳಿಕೆ ಮೇಲೆ ಹೊಗಳ್ತಾ ಇರ್ತಾರೆ. ಹಾಗೆ ಇಲ್ಲಿ ವಂದನೆಗಳನ್ನು ಹೇಳಬೇಕು ಅಂತ ವಿದ್ಯಾ ಕೂಡ ಸ್ಟೇಜ್ ಮೇಲೆ ಬಂದು ಇಲ್ಲಿ ಭಾಷಣ ಮಾಡೋಕ್ಕೆ ಶುರು ಮಾಡ್ತಾರೆ. ಶಿವರಾಮೇಗೌಡರ ಬಗ್ಗೆ 2-3 ಪೇಜನ್ನು ಹೇಳ್ತಾ ಇರ್ತಾರೆ. ಅದನ್ನು ನೋಡಿ ಎಲ್ಲರೂ ಕೂಡ ಎದ್ದು ನಿಂತು ಚಪ್ಪಾಳೆಯ ಸುರಿಮಳೆ ಸುರಿಸ್ತಾರೆ. ಆಗ ಶಿವರಾಮೇಗೌಡರು, ಇದೇನಿದು, ನನ್ನ ಮನೆ ಮುದ್ದು ಸೊಸೆ ನನ್ನನ್ನು ಇಷ್ಟೊಂದು ಹೊಗಳ್ತಾಳೆ, ಮಾವ ಅಂತಲೂ ಕೂಡ ಹೇಳ್ತಾ ಇಲ್ಲ, ಪರವಾಗಿಲ್ವೇ, ಸಾನೆ ಬದಲಾಗವಳೆ, ತುಂಬಾ ಖುಷಿ ಆಗ್ತಾ ಇದೆ, ನಮ್ಮ ಮನೆ ಸೊಸೆ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಆಗ್ತೈತಿ ಅಂತ ಶಿವರಾಮೇಗೌಡರು ತುಂಬಾ ಖುಷಿ ಪಡ್ತಾರೆ. ಈ ಕಡೆ ಭದ್ರ ಮಾತ್ರ ವಿದ್ಯೆನ ಮುಖನೇ ನೋಡ್ತಾ ಇರಲ್ಲ. ಆದರೆ ಭದ್ರ ಇಲ್ಲಿ ವಿದ್ಯಾ ಶಿವರಾಮೇಗೌಡರ ಬಗ್ಗೆ ಮಾತಾಡಿದ್ದನ್ನು ಕೇಳಿ ತುಂಬಾ ಖುಷಿ ಪಡ್ತಾರೆ. ಅಪ್ಪನ ಬಗ್ಗೆ ಇಷ್ಟು ಚೆನ್ನಾಗಿ ಮಾತಾಡವಳೆ, ಆದರೂ ನನ್ನ ಅಮ್ಮಿ ತುಂಬ ಒಳ್ಳೆಯವಳು, ಆದರೆ ನನಗೆ ಒಂದೊಂದು ಸಾರಿ ಅವಳ ಮುಖ ನೋಡೋಕ್ಕೂ ಇಷ್ಟ ಆಗ್ತಾ ಇಲ್ಲ, ಅವಳು ಹೊಟ್ಟೆಯಲ್ಲಿರುವ ಮಗು ಬಗ್ಗೆನೇ ಯೋಚನೆ ನನಗೆ ಅಂತ ಈ ಕಡೆ ಭದ್ರ ಮತ್ತೆ ಕೋಪ ಮಾಡ್ಕೊಂಡಿರ್ತಾರೆ. ಶಿವರಾಮೇಗೌಡರು ಎಲ್ರಿಗೂ ಕೂಡ ಬಡವರಿಗೆ ನನ್ನಿಂದ ಆಗದಷ್ಟು ಸಹಾಯ ಮಾಡ್ತೀನಿ, ರಾಜಕೀಯ ಅಂದಮೇಲೆ ಬರೀ ನಾವೇ ದುಡ್ಡು ತಿನ್ನೋದಲ್ಲ, ಆದಷ್ಟು ಜನಗಳಿಗೆ ಸಹಾಯ ಮಾಡಿದರೆ ನಮಗೂ ಕೂಡ ಸಮಾಧಾನ ಆಗುತ್ತೆ ಅಂತ ಹೇಳ್ತಾರೆ.
ಅದನ್ನು ಕೇಳಿಸಿಕೊಂಡ ವಿದ್ಯಾಗೆ ತುಂಬಾ ಖುಷಿಯಾಗುತ್ತೆ. ಮಾವಯ್ಯ ಎಷ್ಟು ಒಳ್ಳೆಯವರು, ಬಡವರಿಗೋಸ್ಕರ ಎಷ್ಟು ಸಹಾಯ ಮಾಡ್ತಾರೆ, ಅವರಿಗೆ ಒಳ್ಳೆಯದೇ ಆಗಬೇಕು ಅಂತ ವಿದ್ಯಾ ತುಂಬಾ ಖುಷಿ ಪಡ್ತಾರೆ. ಈ ಕಡೆ ಸಾವಿತ್ರಿ ಅಂತೂ ಏನಾದರೂ ಮಾಡಿ ಈ ವಿದ್ಯಾ ಬಣ್ಣನ ಬಯಲು ಮಾಡಬೇಕಲ್ಲ, ಭದ್ರನ್ ತಾವ ನಿಜ ಹೇಳಬೇಕು. ಆಮೇಲೆ ಭದ್ರ ಅವಳನ್ನು ಹತ್ರನೂ ಕೂಡ ಬಿಟ್ಕೊಳ್ಳಲ್ಲ, ಯಾವುದೇ ಕಾರಣಕ್ಕೂ ಅವಳನ್ನು ದೂರ ಮಾಡಿಬಿಡ್ತಾನೆ. ಆಮೇಲೆ ನಾನು ಅಂದ್ಕೊಂಡ ಹಾಗೆ ವಿನಂತಿನ ಅವನಿಗೆ ಗಂಟು ಕಟ್ಟಿದರೆ ಆಯಿತು, ಇಬ್ಬರು ಕೂಡ ಮದುವೆ ಆದರೆ ನಾನು ಅಂದ್ಕೊಂಡ ಹಾಗೆ ಎಲ್ಲ ಆಗುತ್ತೆ ಅಂತ ಖುಷಿಯಿಂದ ಸಾವಿತ್ರಿ ನಗ್ತಾ ಇರ್ತಾರೆ. ಮೂರಡಿ, ನಿನಗೆ ಇಷ್ಟೊಂದು ಕೊಬ್ಬಿದ್ರೆ ಇನ್ನು ನನಗೆ ಎಷ್ಟಿರ್ಬೋದು ಕಣೆ, ಯಾವುದೇ ಕಾರಣಕ್ಕೂ ನೀನು ಈ ಮನೆಗೆ ಕಾಲಲ್ಲಿ ತುಳಿಬಾರ್ದು. ನೋಡ್ತಾ ಇರು, ಈ ಮನೆ ಸೊಸೆ ನನ್ನ ಮಗಳು ವಿನಂತಿನೇ ಮಾಡಿ ನಿನ್ನನ್ನು ಶಾಶ್ವತವಾಗಿ ದೂರ ಕಳಿಸಿಲ್ಲ ಅಂದರೆ ನನ್ನ ಹೆಸರು ಸಾವಿತ್ರಿನೇ ಅಲ್ಲ ಅಂತ ಸಾವಿತ್ರಿ ಒಂದು ಫೋನಲ್ಲಿ ವಿಡಿಯೋನ ನೋಡಿ ನಗ್ತಾ ಇರ್ತಾರೆ. ಇದನ್ನು ತೋರಿಸಿದ್ರೆ ಖಂಡಿತವಾಗ್ಲೂ ಭದ್ರ ಆ ವಿದ್ಯಾ ಮುಖ ನೋಡೋದಿರಲಿ, ಅವಳ ಹತ್ತನ್ನು ಕೂಡ ಬರಕ್ಕೆ ಬಿಡಲ್ಲ ಅಂತ ಹೇಳಿ ಖುಷಿಯಿಂದ ನಗ್ತಾ ಇರ್ತಾರೆ. ವಿದ್ಯಾ ಅಂತೂ ಮೊದಲನೇ ದಿನನೇ ಮೆಡಿಕಲ್ ಓದುವಾಗ ತುಂಬಾ ಭಯಪಟ್ಟಿರ್ತಾರೆ. ಆದರೆ ಮೆಡಿಕಲ್ ಓದುವಾಗ ಅಷ್ಟೇನು ಈಸಿ ಅಂತೂ ಇಲ್ಲ, ತುಂಬಾ ಕಷ್ಟ ಇರುತ್ತೆ. ಅಲ್ಲಿರುವ ಬುರುಡೆನ ನೋಡಿಬಿಟ್ಟು ತುಂಬಾ ಭಯಪಟ್ಟಿರ್ತಾರೆ. ದೇವರೇ, ಇದನ್ನೆಲ್ಲ ನೋಡ್ತಾ ಇದ್ರೆ ಇದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ನನಗೆ ಯಾಕೋ ಸಾನೇ ಭಯ ಆಗ್ತೈತೆ. ನಾನು ನಿಜವಾಗ್ಲೂ ಡಾಕ್ಟ್ರು ಓದಕ್ಕೆ ಬಂದೀವನಿ, ಆದರೆ ಈಗ ನನಗೆ ಈ ಡಾಕ್ಟ್ರೇ ಬೇಡ ಅನ್ನಿಸ್ತಾ ಇದೆ ಅಂತ ಒಂದು ಕ್ಷಣ ಕುಸಿದೋಗ್ತಾರೆ. ಆಗ ಮತ್ತೆ ಎಚ್ಚೆತ್ಕೊಂಡು, ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಕಂಡ ಕನಸು ನನಸಾಗಬೇಕು ಅಂದರೆ ನಾನು ಭಯ ಪಡಬಾರ್ದು, ಭಯ ಅನ್ನೋದೇ ನನ್ನ ಮುಂದೆ ಬರಬಾರ್ದು ಅಂತ ವಿದ್ಯೆ ಅಂದ್ಕೊಂಡು ಮತ್ತೆ ಇಲ್ಲಿ ಮೆಡಿಕಲ್ಲಿಗೆ ಶುರು ಮಾಡ್ತಾ ಇರ್ತಾರೆ. ಈ ಕಡೆ ರತ್ನ ಅಂತೂ ಚೆಲುವನ ಹತ್ರ, ಏನ್ರಿ ಅರ್ಥನೇ ಆಗ್ತಾ ಇಲ್ಲ, ನಮ್ಮ ವಿದ್ಯಾ ಬಗ್ಗೆನೇ ತುಂಬಾ ಭಯ ಆಗ್ತಾ ಇದೆ, ಇನ್ನು ಅವಳು ತಿಂಗಳು ತುಂಬೋ ಹಾಗೆ ಆಗ್ತಾ ಇದೆ. ಅಷ್ಟರಲ್ಲಿ ಅವಳು ಹೇಗಾದರೂ ಮಾಡಿ ಅವ್ರ ಮನೆಯವರವಳನ್ನು ಒಪ್ಕೋಬೇಕು, ಅವಳು ಹೊಟ್ಟೆಲಿರೋ ಮಗ ಅವ್ರದ್ದೇ ಅಂತ ಒಪ್ಕೋಬೇಕು. ಅಳಿಯಂದ್ರು ಯಾಕೆ ಒಪ್ಕೊತಾ ಇಲ್ಲ, ನನಗೆ ಅರ್ಥನೇ ಆಗ್ತಾ ಇಲ್ಲ. ನಮ್ಮ ವಿದ್ಯಾ ಜೀವನ ಹಾಳಾಗಬಾರ್ದು, ಅವಳು ಖುಷಿಯಾಗಿ ಗಂಡನ ಜೊತೆ ಬಾಳಬೇಕು, ಏನಾದರೂ ಮಾಡ್ಲಾ ಅಂತ ಇಲ್ಲಿ ರತ್ನ ಹೇಳ್ತಾರೆ. ಆಗ ಚೆಲುವವರು, ನೀನೇನು ಯೋಚನೆ ಮಾಡಬೇಡ ಕಣೆ, ಖಂಡಿತವಾಗ್ಲೂ ನಮ್ಮ ವಿದ್ಯಾ ಆ ಮನೆಗೆ ಹೋಗ್ತಾಳೆ, ನೋಡ್ತಾ ಇರು, ಅವರು ಕ್ಷಮಿಸ್ತಾರೆ ಅಂತ ಇಲ್ಲಿ ಚೆಲುವ ಹೇಳ್ತಾರೆ. ಆದರೆ ರತ್ನಗಂತೂ ತುಂಬಾ ಭಯ ಆಗ್ತಾ ಇರುತ್ತೆ. ಈ ಕಡೆ ಸಾವಿತ್ರಿ ಅಂತೂ ಇಲ್ಲಿ ಭದ್ರ ಬರೋದನ್ನು ನೋಡಿಬಿಟ್ಟು, ಭದ್ರ ಒಂದು ನಿಮಿಷ ಭದ್ರ, ನಿನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಹೇಳ್ತಾರೆ. ಆಗ ಏನತ್ತೆ ಅದು ಅಂತ ಈ ಕಡೆ ಭದ್ರ ಕೇಳಿದಾಗ, ಅಯ್ಯೋ ಭದ್ರ, ನೀನು ಏನು ಅಂದ್ಕೊಂಡಿದ್ಯಾ, ಆದರೆ ಆ ಮೂರಡಿ ವಿದ್ಯೆ ಇದ್ದಾಳಲ್ಲ, ಅವಳು ಸಾಮಾನ್ಯದವಳಲ್ಲ ಕಣೋ, ಅವಳು ಯಾವುದೋ ಹುಡುಗನ ಜೊತೆ ಸುತ್ತಾಡ್ಕೊಂಡಿದ್ದಾಳೆ, ನಿನಗೆ ಡಿವೋರ್ಸ್ ಕೊಡಲು ಕೂಡ ಒಪ್ಕೊಂಡಿದ್ದಾಳೆ ಅಂದಮೇಲೆ ಅವಳು ಬೇರೆ ಹುಡುಗನ ಜೊತೆ ಓಡ್ ಹೋಗೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ ಅಂತ ಸಾವಿತ್ರಿ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಭದ್ರಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಆ ವಿಡಿಯೋನ ನೋಡಿಬಿಟ್ಟು, ಅತ್ತೆ ಏನು ಮಾತಾಡ್ತಾ ಇದ್ದೀರಾ, ಇವ್ರು ಯಾರಂತ ನಿನಗೆ ಗೊತ್ತಾ ಅಂತ ಕೇಳ್ತಾರೆ. ಭದ್ರ, ಇದಾನಲ್ಲ, ಇವನು ವಿದ್ಯೆನ ಹಾರಿಸ್ಕೊಂಡು ಹೋಗ್ಬೇಕು ಅನ್ಕೊಂಡವನೇ, ನೋಡು ನಿನಗೆ ಒಳ್ಳೇದೇ ಆಯಿತು ಬಿಟ್ಬಿಡು, ನಿನ್ನ ಪಾಡಿ ನೀನು ಇದ್ಬಿಡು, ಅವಳು ಡಿವೋರ್ಸ್ ಕೊಟ್ಲಿ, ದೂರನೇ ಹೊರಟೋಗ್ಲಿ ಬಿಡ್ಲಾ ಅಂತ ಸಾವಿತ್ರಿ ಹೇಳ್ತಾರೆ. ಆಗ ಭದ್ರ ಕೋಪ ಮಾಡಿಕೊಂಡು, ಅತ್ತೆ ನೋಡಿ, ವಿದ್ಯಾ ಎಂತೋಳು ಅಂತ ನನಗೆ ಗೊತ್ತು, ಈ ವಿಡಿಯೋದಲ್ಲಿ ನೀವು ಮಾತಾಡಿ ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ, ಅವನು ನನ್ನ ಅಣ್ಣ ಅಂತ ಮಾತಾಡ್ತಾ ಇದ್ದಾಳೆ ವಿದ್ಯಾ, ನನ್ನ ಅಮ್ಮಿ ಅವಳು ಏನು ಅಂತ ನನಗೆ ಗೊತ್ತು, ಅವಳು ಪವಿತ್ರ, ಅವಳು ಎಷ್ಟು ಪವಿತ್ರು ಅಂತ ನಿಮಗೆ ಗೊತ್ತಿಲ್ಲ, ಅವಳು ಅಂಥ ಕೆಲಸ ಮಾಡೋಳೆ ಅಲ್ಲ, ಅವಳು ಹೊಟ್ಟೆಯಲ್ಲಿರೋ ಮಗ ಕೂಡ ನಂದೇ, ಬಾಯಿಗೆ ಬಂದಾಗ ಮಾತಾಡಿದರೆ ಅತ್ತೆ ಅಂತಲೂ ಕೂಡ ನೋಡಲ್ಲ ಅಂತ ಇಲ್ಲಿ ಭದ್ರ ಕೋಪ ಮಾಡ್ಕೊತಾರೆ. ನನ್ನ ವಿದ್ಯಾ ಬಗ್ಗೆ ಅಪ್ಪಿತಪ್ಪಿನೂ ತಪ್ಪಾಗಿ ಮಾತಾಡಬೇಡಿ ಅಂತ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ. ಆಗ ಸಾವಿತ್ರಿ ಶಾಕ್ ಆಗ್ತಾರೆ, ಇದೇನಿದು ಭದ್ರ ಹಿಂಗೆ ಮಾತಾಡ್ತವನಲ್ಲ ಅಂತ ಟೆನ್ಷನ್ ಆಗ್ತಾರೆ. ಈ ಕಡೆ ಭದ್ರ ಅಂತೂ ವಿದ್ಯೆನ ಮೇಲೆ ಸಾನೇ ಪ್ರೀತಿ ಇದ್ರೂ ಕೂಡ ಎದುರುಗಡೆ ತೋರಿಸ್ಕೊತಾ ಇರಲ್ಲ. ಇನ್ನು ಶಿವರಾಮೇಗೌಡರು ಕೂಡ ವಿದ್ಯೆನ ತುಂಬಾ ಖುಷಿಯಿಂದ ನಗ್ತಾ ಇರ್ತಾರೆ. ಆದಷ್ಟು ಬೇಗ ವಿದ್ಯೆನ ಮನೆ ಕರ್ಕೊಂಡು ಬರಬೇಕು ಅಂತ ಶಿವರಾಮೇಗೌಡರು ಕೂಡ ಅಂದ್ಕೊಂಡಿರ್ತಾರೆ. ಮುಂದೆ ಏನಾಗುತ್ತೆ, ಇಲ್ಲಿ ವಿದ್ಯಾ ಮತ್ತೆ ವಾಪಸ್ ಬರ್ತಾರಾ, ಸಾವಿತ್ರಿ ಹಾಗೆ ಈಶ್ವರಿ, ಇಲ್ಲಿ ಎಲ್ಲರ ಪ್ಲ್ಯಾನು ಓಲ್ಟಾಗಿ ಹೋಗುತ್ತಾ ಅಂತ ಮುಂದಿನ ವಿಡಿಯೋದಲ್ಲಿ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ ಗೈಸ್. ಥ್ಯಾಂಕ್ ಯು ಸೊ ಮಚ್.